ಶ್ರೀ ಗುರುಭ್ಯೋ ನಮಃ. ಸಿಂಹರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯವನ್ನು ನೋಡುವುದಾದರೆ, ಲಗ್ನದಲ್ಲಿ ಕೇತು, ಹಾಗಾಗಿ ಅನಾರೋಗ್ಯವನ್ನು ಹೆಚ್ಚು ತಂದುಕೊಡ್ತಾನೆ. ಸಪ್ತಮದಲ್ಲಿ ಕುಜರಾಹುಗಳ ಯೋಗ, ಅಷ್ಟಮದಲ್ಲಿ ರವಿಶನಿಗಳ ಯೋಗ. ಹಾಗಾಗಿ ಮನೆಯವರ ಪ್ರವೃತ್ತಿಯಿಂದ ಸ್ವಲ್ಪ ಬೇಸರ ಆಗುವಂತಹದ್ದು, ಮಾನಸಿಕವಾಗಿ ಇನ್ನೂ ತೊಂದರೆಗಳನ್ನು ಹೆಚ್ಚು ತಂದುಕೊಳ್ಳುವ ಸಾಧ್ಯತೆ ಇದೆ. ಸಿಂಹರಾಶಿಯವರು ತುಂಬ ಜಾಗ್ರತೆ ವಹಿಸಿ, ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಮೂಳೆಗಳಿಗೆ ಸಂಬಂಧಪಟ್ಟ ಹಾಗೆ ತೊಂದರೆಗಳು ಅಧಿಕವಾಗುತ್ತೆ. ಈ ಏಪ್ರಿಲ್ 16 ನಂತರ ಕಾಲದಲ್ಲಿ ಸ್ವಲ್ಪ ರಿಲೀಫ್ ಸಿಗುತ್ತೆ. ಸಿಂಹರಾಶಿಯಿಂದ ನಾವು ಗಮನಿಸುವಾಗ ಲಗ್ನದಲ್ಲಿ ಕೇತು ಬಂದ ಕಾರಣ ವರಾಂಗಂ ಆನನಂ ವರಹ, ಹಾಗಾಗಿ ತಲೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಈ ಜಾಯಿಂಟ್ ಪೇನ್ಸ್ಗಳು ಅಧಿಕವಾಗುವ ಸಾಧ್ಯತೆ ಇದೆ. ಜೊತೆಗೆ ಸಪ್ತಮದಲ್ಲಿ ಕುಜರಾಹುವಿನ ಯೋಗ ಇರೋದರಿಂದ ರಕ್ತ ಸಂಚಾರ ಸರಿಯಾಗಿ ಆಗದೆ ಹೆಂಗಸರಿಗೆ ಪ್ರಧಾನವಾಗಿ ಹೆಚ್ಚಿನ ತೊಂದರೆಗಳು ಆಗುವ ಸಾಧ್ಯತೆ ಇದೆ. ಜಾಗ್ರತೆ ವಹಿಸಿ, ವಿಶೇಷವಾಗಿ ಆದಿತ್ಯ ಹೃದಯದ ಪಾರಾಯಣ ಮತ್ತು ರುದ್ರಾಭಿಷೇಕಾದಿಗಳನ್ನು ನಡೆಸಿಕೊಳ್ಳುವುದು ಬಹಳ ಒಳ್ಳೆಯದು. ಗುರು ಲಾಭದಲ್ಲಿರುವ ಕಾರಣ ನಿಮಗೆ ಪರಿಹಾರಗಳಿಂದಾಗಿ ಅಥವಾ ನೀವು ಮಾಡುವಂತಹ ದೇವತಾ ಆರಾಧನೆಗಳಿಂದಲೇ ಬಗೆಹರಿಸಿಕೊಳ್ಳಬಹುದು. ಆದರೆ ಅದರಲ್ಲಿ ಹೆಚ್ಚಿನ ವಿಶ್ವಾಸವನ್ನು ನೀವು ಮಾಡದೇ ಇರುವುದರಿಂದ ನೀವು ಅನಿವಾರ್ಯವಾಗಿ ವೈದ್ಯರ ಹತ್ತಿರ ಹೋಗಬೇಕಾಗುತ್ತೆ. ಯಾರು ಹೆಚ್ಚು ವಿಶ್ವಾಸ ಮಾಡೋದಿಲ್ಲ ದೇವರಲ್ಲಿ ಅಂತಹವರು ಹೋಗಿ ವೈದ್ಯರ ಚಿಕಿತ್ಸೆ ಜೊತೆಗೆ ದೇವತಾ ಪ್ರಾರ್ಥನೆ ಎರಡೂ ಬೇಕಾಗುತ್ತೆ. ಎರಡರಲ್ಲಿ ಚಂದ್ರನ ಯೋಗ. ಮಾತು ಮೌನವಾದರೆ ಬಂಗಾರವಾಗುತ್ತೆ, ಆದರೆ ಮಾತು ತೀಕ್ಷ್ಣವಾದುದರಿಂದಾಗಿ ಕುಟುಂಬದಲ್ಲಿ ಕಲಹಾದಿಗಳು ನಡೆಯುವ ಸಾಧ್ಯತೆ ಇದೆ. ಹಾಗಾಗಿ ಆದಷ್ಟು ಮೌನದಿಂದ ಇರುವಂತಹದ್ದು ಒಳ್ಳೆಯದು. ಅಗತ್ಯ ಇದ್ದಾಗ ಮಾತ್ರ ಮಾತನಾಡುವಂತಹದ್ದು. ಹಾಗೆ ನೀವು ನಿಮ್ಮ ಮಾತುಗಳನ್ನು ಕಂಟ್ರೋಲ್ ಮಾಡಿಕೊಳ್ಳುವುದು ಒಳ್ಳೆಯದು. ಇನ್ನು ತೃತೀಯಾಧಿಪತಿಯಾದಂತಹ ಶುಕ್ರ ಇವತ್ತು 9ರಲ್ಲಿ ಬಂದ ಕಾರಣ ಭಾಗ್ಯಸ್ಥಾನದಲ್ಲಿ ಶುಕ್ರ. ಹಾಗಾಗಿ ದೇವಿಯ ಪ್ರಾರ್ಥನೆ, ನೀವೇನು ದೇವಿಯ ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದೀರಿ ಅದನ್ನು ಇನ್ನೂ ವಿಶೇಷವಾಗಿ ಮಾಡ್ತಾ ಬನ್ನಿ. ಅಥವಾ ಸುಮಂಗಲಿಯ ಪ್ರಾರ್ಥನೆ, ಸುಮಂಗಲಿಯ ಆರಾಧನೆಗಳನ್ನು ನಡೆಸುವಂಥದ್ದು ಬಹಳ ಒಳ್ಳೆಯದು. ಚತುರ್ಥಾಧಿಪತಿ ಕುಜ ಸಪ್ತಮದಲ್ಲಿ ಬಂದ ಕಾರಣ ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿದ್ದರೂ ರಾಹು ಮತ್ತು ಬುಧರ ಯೋಗ ಇರುವ ಕಾರಣ, ರಾಹುವಿನ ಯೋಗ ಪ್ರಧಾನವಾಗಿರುವ ಕಾರಣ ಮನೆಯಲ್ಲಿ ಒಂದು ಅಶಾಂತಿ ತಲೆದೂರುತ್ತೆ. ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಹಾಗಾಗಿ ಸ್ವಲ್ಪ ಮಾನಸಿಕವಾಗಿಯೂ ನೀವು ಖಿನ್ನರಾಗುವ ಸಾಧ್ಯತೆ ಇದೆ. ಪಂಚಮಾಧಿಪತಿಯಾದಂತಹ ಗುರು ಲಾಭದಲ್ಲಿ ಬಂದ ಕಾರಣ ಸಂತಾನಾಕಾಂಕ್ಷಿಗಳಿಗೆ ಸಂತಾನದ ಲಾಭವಿದ್ದರೂ ಅಷ್ಟಮದಲ್ಲಿ ರವಿಶನಿಗಳ ಯೋಗ ಇರುವ ಕಾರಣ ವೈದ್ಯರ ಸಹಾಯವೂ ಬೇಕಾಗುತ್ತೆ, ಚಿಕಿತ್ಸೆಯ ಅಗತ್ಯವೂ ಇದೆ. ಆರೋಗ್ಯದಲ್ಲಿ ಜಾಗ್ರತೆ ಮಾಡಿ. ಷಷ್ಠಾಧಿಪತಿ ಅಷ್ಟಮಕ್ಕೆ ಹೋದದ್ದು ಕಾರಣ ನಾನು ಆಗಲೇ ತಿಳಿಸಿದ್ದೇನೆ. ವಿವಾಹಾರ್ಥಿಗಳಿಗೆ ವಿವಾಹ ಲಾಭ ಸದ್ಯಕ್ಕೆ ಇಲ್ಲ. 18ರ ನಂತರ ಕಾಲದಲ್ಲಿ, ಏಪ್ರಿಲ್ 18ರ ನಂತರ ಕಾಲದಲ್ಲಿ ಸಂಬಂಧಗಳು ಬರಬಹುದು. ಆದರೆ ಇಷ್ಟಪಟ್ಟವರು ಮನೆಯಲ್ಲಿ ತಿಳಿಸುವಂತಹದ್ದು ಒಳ್ಳೆಯದು. ಅಥವಾ ನೀವು ಹೇಳದೆ ಬೇರೆಯವರ ಮುಖಾಂತರ ತಿಳಿದು ಅದು ಗಲಾಟೆಗೆ ಕಾರಣವಾಗುತ್ತೆ. ಕರ್ಮಾಧಿಪತಿಯಾದ ಶುಕ್ರ 9ರಲ್ಲಿರುವ ಕಾರಣ ಕೆಲಸದಲ್ಲಿ ಒಳ್ಳೆಯ ಲಾಭ, ಒಳ್ಳೆಯ ಯೋಗ, ಪ್ರಮೋಷನ್ಗಳಾಗುವಂಥದ್ದು ಅಥವಾ ಇನ್ನು ಮುಂದಿನ ದಿನಮಾನಗಳು ಮೆಟ್ಟಿಲುಗಳನ್ನು ಕಟ್ಟಿಕೊಳ್ಳುವಂತಹದ್ದು, ಅಂದರೆ ಇನ್ನೂ ಅನುಕೂಲಗಳಾಗುವ ಸಾಧ್ಯತೆ ಹೆಚ್ಚಿದೆ ಕೆಲಸದಲ್ಲಿ. ಲಾಭದಲ್ಲಿ ಗುರು ಲಾಭಾಧಿಪತಿ ಸಪ್ತಮದಲ್ಲಿ, ಹಾಗಾಗಿ ಹೆಂಡತಿಯ ಕಡೆಯಿಂದ ಅಥವಾ ಗಂಡನ ಕಡೆಯಿಂದ ಸಂಪತ್ತು ಬರುವ ಯೋಗ, ಅದರಿಂದಾಗಿ ಇನ್ನೂ ಸಂತೋಷವಾಗಿರುವಂತಹ ಯೋಗ ಸಿಂಹರಾಶಿಯವರಿಗಿದೆ. ಆದರೆ ವ್ಯಯಾಧಿಪತಿಯಾದ ಚಂದ್ರನು 2ರಲ್ಲಿರುವ ಕಾರಣ ಬಂದ ಸಂಪತ್ತನ್ನು ವ್ಯಯಿಸುವಂಥದ್ದು, ವೃಥಾ ವ್ಯಯ ಆಗುವ ಸಾಧ್ಯತೆ ಇದೆ. ಹಾಗಾಗಿ ವ್ಯಯದ ಕಡೆಗೆ ಸ್ವಲ್ಪ ಗಮನ ಹರಿಸಿ ಬೇಕಾದ ಕಡೆಯಲ್ಲಿ ಮಾತ್ರ ಖರ್ಚು ವೆಚ್ಚಗಳನ್ನು ಮಾಡಿಕೊಳ್ಳುವುದು ಬಹಳ ಒಳ್ಳೆಯದು. ಹಾಗಾಗಿ ಈ ಮಾಸದಲ್ಲಿ ಸಿಂಹರಾಶಿಯವರು ವಿಶೇಷವಾಗಿ ರುದ್ರ ಚಮಕಾದಿಗಳ ಪಾರಾಯಣ, ಜಪಾದಿಗಳನ್ನು ನಡೆಸುವಂಥದ್ದು, ವಿಶೇಷವಾಗಿ ದುರ್ಗಾದೇವಿಯ ಪ್ರಾರ್ಥನೆ ಮಾಡುವುದರಿಂದಾಗಿ ಅನೇಕ
ಲಾಭದಾಯಕವಾದ ಫಲಗಳನ್ನು ಪಡೆಯಬಹುದು. ಆರೋಗ್ಯದ ಕಡೆ ಹೆಚ್ಚಿನ ಗಮನ ಇರಲಿ. ಶುಭವಾಗಲಿ. ಜೈ ಶ್ರೀರಾಮ್.